ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರು ನೋಟಿಸನ್ನು ನನಗೆ ಸರ್ವ್ ಮಾಡಿದರು. ಇಂದು ನಮ್ಮ ಶಿಸ್ತು ಸಮಿತಿಯ ಅಧ್ಯಕ್ಷರಿಗೆ ನಾನು ಉತ್ತರವನ್ನು ಕಳಿಸಿದ್ದೇನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಒಬ್ಬ ಸಿಪಾಯಿ ಕಾರ್ಯಕರ್ತ. ನಾನು ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ಯಾವುದೇ ಸಂದರ್ಭದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ರಾಜ್ಯದ ಅಧ್ಯಕ್ಷರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ ಎಲ್ಲಿ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಗೌರವದಿಂದ ರಾಜ್ಯದ ಅಧ್ಯಕ್ಷರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತ್ರ ನಾನು ಮಾತಾಡಿದ್ದೀನಿ ವಿನಃ ಸನ್ಮಾನ್ಯ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೆಬ್ಬಾಗಿಲು, ದಕ್ಷಿಣ ಭಾರತ ಹೆಬ್ಬಾಗಿಲು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ. ಜೊತೆಗೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಅಂದರೆ ಮಾಡಿ ತೋರಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ. ಯಡಿಯೂರಪ್ಪನವ್ರು ನೋಡದಿರ್ತಕ್ಕಂಥ ಹಳ್ಳಿಗಳಿಲ್ಲ. ಕೋಳಿ ಕೂಗಿದ ಹಳ್ಳಿಗಳೇ ಇಲ್ಲ. ಯಡಿಯೂರಪ್ಪನವ್ರು ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ. ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಕಳೆದ 4-5 ವರ್ಷಗಳಿಂದ ಕೆಲವರು ಅಧಿವೇಶನದ ಒಳಗೆ ಹೊರಗೆ ಅಪಮಾನ ಮಾಡಿದಾಗ ಮಾತ್ರ ಮಾತಾಡಿ. ಇನ್ನು 2,000 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ತಾರೆ, ಅಧಿವೇಶನದ ಒಳಗೆ ಮಾತಾಡಿದ್ರೆ ಹೊರಗಡೆ ಮಾತಾಡಿದ್ರೆ ಇದು ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ. ಯಾರು ರಾಷ್ಟ್ರೀಯ ನಾಯಕರ ಬಗ್ಗೆ, ಸಂಘ ಪರಿವಾರದ ಬಗ್ಗೆ, ರಾಜ್ಯದ ಅಧ್ಯಕ್ಷರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದಾಗ ಅನಿವಾರ್ಯವಾಗಿ ಕಾರ್ಯಕರ್ತರ, ಮುಖಂಡರ ಅಪೇಕ್ಷೆ ಅಂತ ನಾನು ಮಾತಾಡಿದ್ದೀನಿ ವಿನಃ ಯಾವತ್ತೂ ಪಕ್ಷಕ್ಕೆ ಮುಜುಗರಾಗತಕ್ಕಂಥ ಕೆಲಸಗಳನ್ನು ನಾನು ಮಾಡಿಲ್ಲ. ಇದ್ರ ಜೊತೆಗೆ ರಾಜ್ಯದ ಅಧ್ಯಕ್ಷನ ನೇಮಕ ಮಾಡಿದ್ದು ರಾಷ್ಟ್ರೀಯ ನಾಯಕರು. ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡೋದು ಒಂದೇ, ರಾಷ್ಟ್ರೀಯ ನಾಯಕರು ಟೀಕೆ ಮಾಡೋದು ಒಂದೇ. ಹಾಗಾಗಿ ಅನಿವಾರ್ಯವಾಗಿ ನಾನು ಮಾತಾಡಿದ್ದೀನಿ. ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ಅಥವಾ ಯಾವುದೇ ಸ್ಥಳದಲ್ಲಿ ನಾನು ಅಪಮಾನ ಮಾಡಿಲ್ಲ. ಪಕ್ಷದ ನಾಯಕರಿಗೆ ಮುಜುಗರಾಗತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ನಾನು ಏನು ಅನಿವಾರ್ಯವಾದ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಈಗಾಗಲೇ ಉತ್ತರವನ್ನು ಸಹ ನಾನು ಕಳಿಸಿದ್ದೀನಿ. 72 ಗಂಟೆ ಒಳಗಾಗಿ ನಾನು ಉತ್ತರವನ್ನು ಕಳಿಸ್ತೀನಿ. ನಿಮ್ಮ ಉತ್ತರವನ್ನು ಹೈಕಮಾಂಡ್ ಒಪ್ಪುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ನೋಡಿ, ನಾನು ಅನಿವಾರ್ಯ ಸಂದರ್ಭದಲ್ಲಿ ಮಾತಾಡಿದ್ದೀನಿ. ಪಕ್ಷಕ್ಕೆ ಮುಜುಗರಾಗತಕ್ಕಂಥ ಹೇಳಿಕೆಯನ್ನು ಖಂಡಿತ ಕೊಟ್ಟಿಲ್ಲ. ರಾಷ್ಟ್ರೀಯ ನಾಯಕರು ನೇಮಕ ಮಾಡಿದ ಅಧ್ಯಕ್ಷರ ಬಗ್ಗೆ ಟೀಕೆ ಮಾಡಿದಾಗ ಅನಿವಾರ್ಯವಾಗಿ ನಾನು ಕಾರ್ಯಕರ್ತರ, ಮುಖಂಡರ ಅಪೇಕ್ಷೆ ನಾನು ಮಾತಾಡಿದ್ದೀನಿ. ಇಲ್ಲಿ ಬಿಟ್ಟರೆ ಪಕ್ಷದ ಬಗ್ಗೆ ಯಾವತ್ತೂ ಹೇಳಿಕೊಡಲ್ಲ. ನಾನು ಸಂಘಟನೆ ನನಗೆ ಮಾತೃ ಸಮಾನ. ಭಾರತೀಯ ಜನತಾ ಪಾರ್ಟಿ ಒಬ್ಬ ವ್ಯಕ್ತಿ ಆಧಾರಿತ ಪಕ್ಷ ಅಲ್ಲ, ಕಾರ್ಯಕರ್ತರ ಆಧಾರಿತ ಪಕ್ಷ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಒಂದು ಸಿದ್ಧಾಂತ ತಳಹದಿಯಲ್ಲಿ ನಾನು ರಾಜಕಾರಣ ಮಾಡಿದ್ದೀನಿ. ನಾನು 1990ರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರವೇಶ ಮಾಡಿದ್ದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ, ಪ್ರಭು ಶ್ರೀರಾಮಚಂದ್ರ ಮಂದಿರ ನಿರ್ಮಾಣ ಆಗಬೇಕಂತೇಳಿ ಅಯೋಧ್ಯೆ ರಥಯಾತ್ರೆ ಆ ಸಂದರ್ಭದಲ್ಲಿ ಬಂದಂಥವು. ಪಕ್ಷದ ತತ್ವ ಸಿದ್ಧಾಂತವಿದೆ, ಸಂಘ ಪರಿವಾರದ ಹಿನ್ನೆಲೆ ಇದೆ. ನಾನು ಇವತ್ತು ಅಧಿಕಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಬಂದಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಅಂದೇ ಬಂದಿರ್ತಕ್ಕಂಥ ಯಡಿಯೂರಪ್ಪನವರ ಪಾದಯಾತ್ರೆಗಳು, ಯಡಿಯೂರಪ್ಪನವರ ಹೋರಾಟ, ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ, ಅಂದು ಅಟಲ್ಜಿಯವರು, ಇಂದು ಮೋದಿಯವರು ನಮಗೆಲ್ಲ ಆದರ್ಶ. ಹಾಗಾಗಿ ಅವರ ಆದರ್ಶದಲ್ಲಿ ನಾನು ರಾಜಕಾರಣ ಮಾಡಿದ್ದೀನಿ, ಮುಂದೆ ಮಾಡ್ತೀನಿ. ಪಕ್ಷ ಸಂಘಟನೆ ನನ್ನ ಗುರಿ. ಮುಂದೆ ಲೋಕಲ್ ಬಾಡಿ ಸೆಲೆಕ್ಷನ್ ಬರುತ್ತೆ ಮತ್ತು ವಿಧಾನಸಭೆ ಚುನಾವಣೆ ಬರುತ್ತೆ 2028ರಲ್ಲಿ. ನಮ್ಮ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡಬೇಕು. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಇದು ನಮ್ಮೆಲ್ಲರ ಗುರಿ, ನಮ್ಮ ರಾಷ್ಟ್ರೀಯ ನಾಯಕರ ಗುರಿ ಇದೆ. ಅವರ ಅಪೇಕ್ಷೆ ಅಂತ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀನಿ. ಪಾರ್ಟಿ ಇನ್ವೈರ್ಮೆಂಟ್ ಇಬ್ಬರು ಸ್ವಾಮೀಜಿ ಹೇಳ್ತಾರೆ, ಯತ್ನಾಳ್ ಮೇಲೆ ಇರತಕ್ಕಂಥ ವಿಚಾರಣೆ ವಿಡ್ರಾ ಮಾಡಬೇಕು, ಇಲ್ಲಾಂದ್ರೆ ಗಂಭೀರ ಸ್ವರೂಪದ ಪರಿಣಾಮಗಳಾಗುತ್ತೆ, ಹೋರಾಟಕ್ಕೆ ಹೇಳ್ತಾರೆ. ಈ ಸ್ವಾಮೀಜಿಗೆ ನನಗೆ ಪರಮ ಪೂಜ್ಯರ ಬಗ್ಗೆ ಅತ್ಯಂತ ಭಾಳ ಗೌರವ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಇರ್ಬೋದು, ಯಾವುದೇ ಮಠಾಧೀಶರು ಇರ್ಬೋದು,
ಮಠಾಧೀಶರ ಬಗ್ಗೆ ನನಗೆ ಅಪಾರವಾದ ಕಾವಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಉಳಿಬೇಕಂದ್ರೆ ಅನ್ನದಾಸೋಹ, ಶಿಕ್ಷಣ ದಾಸೋಹ, ಜ್ಞಾನ ದಾಸೋಹದ ಮುಖಾಂತರ ನಮ್ಮೆಲ್ಲರಿಗೂ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸನ ನಾಡಿನ ಮಠಾಧೀಶರು ಮಾಡಿದೆ. ಮಠಾಧೀಶರ ಬಗ್ಗೆ ಗೌರವ ಇದೆ, ಕಾವಿ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ನಾನು ಮಠಾಧೀಶರ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ವಿನಂತಿ ಮಾಡ್ತೀನಿ, ನಾವೆಲ್ಲ ನಿಮಗೆ ಭಕ್ತರೆ, ನಾವು ಸಹ ನಿಮಗೆ ಭಕ್ತರೆ. ತಾವು ಕೇವಲ ಪಂಚಮಶಾಲಿ ಸಮಾಜಕ್ಕೆ ಮಾತ್ರ ಮೀಸಲಾತಿ ಕೇಳಿಲ್ಲ. ವೀರಶೈವ ಲಿಂಗಾಯತ ಒಳಪಂಗಡಗಳು ಇರ್ಬೋದು, ಹಿಂದೂ ವರ್ಗ ಇರ್ಬೋದು, ಎಲ್ಲ ಸಮಾಜಗಳು ತಾವು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದ್ರಿ. ಆ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ, ನಾನು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೆ. ಮತ್ತು ಬೆಂಗಳೂರಿನ ಏನು ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಸಹ ನಾನು ಭಾಗವಹಿಸಿದ್ದೆ. ನಾನು ಸ್ವಾಮೀಜಿಗಳಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ನಿಮ್ಮ ಬಗ್ಗೆ ಈ ನಾಡಿನ ಎಲ್ಲ ವರ್ಗದ ಭಕ್ತರ ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ದಯಮಾಡಿ ವಿನಂತಿ ಮಾಡ್ತೀನಿ, ನನ್ನ ಆಗ್ರಹ ಅಲ್ಲ, ಒತ್ತಾಯನೂ ಅಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ತಾವು ಧ್ವನಿ ಎತ್ತರು ಬದಲಾಗಿ ಮಾರ್ಗದರ್ಶನ ಮಾಡಿ. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ನಾವೆಲ್ಲ ಭಕ್ತರು ಮುಖ್ಯ. ಯಾಕಂದ್ರೆ ಜನ ನಿಮ್ಮನ್ನ ಬೇರೆ ರೀತಿಯಾಗಿ ಅಪಾರ್ಥವಾಗಿ, ನಾನು ಗುರುಗಳ ಬಗ್ಗೆ ಟೀಕೆ ಮಾಡಲ್ಲ, ಗುರುಗಳ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು 2A ಮೀಸಲಾತಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀನಿ, ಫ್ರೀಡಮ್ ಪಾರ್ಕಲ್ಲೂ ಪಾಲ್ಗೊಂಡಿದ್ದೀನಿ, ಬೆಂಬಲವನ್ನು ಕೊಟ್ಟಿದ್ದೀನಿ. ದಯಮಾಡಿ ವಿನಂತಿ ಮಾಡ್ತೀನಿ, ಇದರಿಂದ ತಮಗೆ ಎಲ್ಲ ಒಂದ್ ಕಡೆ ಬೇರೆ ರೀತಿ ಜನ ಅಪಾರ್ಥ ಮಾಡ್ತಾರೆ.